ಎಲ್ಲ ನಾಗರಿಕರು ಒಂದು ಅರ್ಜಿಯನ್ನು ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ಭವನಕ್ಕೆ ಜಾಗ ಮಾಡಿ ನಮಗೊಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಸುಮಾರು ವರ್ಷಗಳಿಂದ ಅವರು ಅಹವಾಲು ಕೊಟ್ಟಿದ್ದಾರೆ. ಆದರೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನನ್ನ ಅವಧಿಯಲ್ಲಿ ಗೌರೇನಹಳ್ಳಿನಲ್ಲಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕೊಡ್ತೀನಿ ಅಂತ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಕೋಟೆ ಗ್ರಾಮದಲ್ಲಿ ಅಕ್ರಮವಾಗಿ ಟವರ್ ಅನ್ನ ಅಳವಡಿಸ್ತಾ ಇರ್ತಕ್ಕಂಥದ್ದು ಬಗ್ಗೆ ಅಣ್ಣ, ಯಾಕಂದ್ರೆ ಸಾಕಷ್ಟು ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತೆ, ಗರ್ಭಿಣಿಯರಿಗೆ ತೊಂದರೆ ಆಗುತ್ತೆ, ವಯಸ್ಸಾದವ್ರಿಗೆ ಬ್ರೈನ್ ನಲ್ಲಿ ಇರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಈ ತರ ಸಮಸ್ಯೆಗಳು 101 ಇದ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಎಲ್ರು ಸಾಕಷ್ಟು ಬಾರಿ PDO ಅವ್ರಿಗೆ ಫೋನ್ ಮಾಡಿ ಮೌಖಿಕ ದೂರನ್ನು ಕೊಟ್ಟಿದ್ರು ಸಹ, ಆಮೇಲೆ ದೂರುಗಳನ್ನ ಫೋನ್ ಮಾಡಿ ಕೊಟ್ಟಿದ್ರು ಸಹ ಇದುವರೆಗೂ ಅದ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಅದನ್ನ ಇಲ್ಲಿವರೆಗೂ ಸ್ಟಾಪು ಮಾಡಲಿಲ್ಲ. ಮಾನ್ಯ ಇಒ ಅವರು ಸಹ ಗಮನಕ್ಕೆ ತಂದಿದ್ರು, ಅದನ್ನ ಯಾವುದೇ ರೀತಿಯಲ್ಲಿ ಪ್ರಶ್ನೆನೂ ಮಾಡ್ತಾ ಇಲ್ಲ. ಯಾಕೆಂದ್ರೆ ಆ ಒಂದು ಭಾಗದಲ್ಲಿ ಆದ್ರೆ ಸುತ್ತ 10 ಕಿಲೋಮೀಟರ್ ದೂರದಲ್ಲಿ ಅದು ಎಫೆಕ್ಟ್ ಕಾಣಿಸ್ತೈತೆ. ಒಂದೊಂದಲ್ಲ, ಇಡೀ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಎಲ್ಲ ಟವರ್ಗಳಿಗೂ ಪರ್ಮಿಷನ್ ಇಲ್ಲ, ಆನ್ಲೈನ್ ಪರ್ಮಿಷನ್ ತಗೊಂಡಿಲ್ಲ, ಯಾವುದೇ ರೀತಿಯಲ್ಲಿ ಪರ್ಮಿಷನ್ ಗಳನ್ನ ತಗೊಂಡೇ ಇರೋ ಕಾರಣಕ್ಕೆ ನಿಮ್ ಗಮನಕ್ಕೆ ಬಂದಿದೆ ಇಲ್ಲೋ ಗೊತ್ತಿಲ್ಲ, ಇಡೀ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಎಲ್ಲ ಟವರ್ಗಳನ್ನ ತೆಗೆಸಾಕ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೊಂತೀನಿ. ಅದೇ ರೀತಿಯಲ್ಲಿ ಇದು ವೆಂಕಟೇಶ್ವರ ಗ್ರಾಮದಲ್ಲಿ ಬಾಡ್ರಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಒಂದೇ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಈಗ ಸಿರುವಸ್ಕೋಟೆ ಗ್ರಾಮದಲ್ಲಿ ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಪಂಚಾಯತಿಯಿಂದ ಯಾವುದೇ ಅವರು ಅಧಿಕೃತವಾಗಿ ಯಾವುದೇ ಲೈಸೆನ್ಸ್ ಅನ್ನು ಪಡೆದಿರೋದಿಲ್ಲ. ಈ ಟವರ್ನ ತೆಗಿಸ್ಬೇಕು, ಟವರ್ ಹಾಕ್ಸ್ಬಾರ್ದು ಅಂತ ಅರ್ಜಿ ಕೊಟ್ಟಿದ್ರು. ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ಪರ್ಮಿಷನ್ ಕೊಡಬಾರ್ದು, ಕ್ಯಾನ್ಸಲ್ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಸರ್ವ ಸದಸ್ಯರು ಇದರಿಂದ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಮೊನ್ನೆ ನಮ್ಮ PDO ಸಾಹೇಬ್ರು ಅವ್ರಿಗೆ ಹೇಳಿದ್ದಾರೆ, ನಾಳೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದೀವಿ. ದಯವಿಟ್ಟು ಸಿರುವಸ್ಕೋಟೆ ಗ್ರಾಮದ ಎಲ್ಲ ಯುವಕರು ನಾಗರಿಕರು ನಾವಲ್ಲಿ ಬಂದಾಗ ಅಲ್ಲಿ ಕೆಲವೇನಾಗಿದೆ ಅಂತಂದರೆ 100 ಜನ ನಮಗೆ ಟವರ್ ಬೇಡ ಅಂತ ಕೊಟ್ಟಿದ್ದಾರೆ, 50 ಜನ ಟವರ್ ಬೇಕು ಅಂತ ಸೈನ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನು ತೀರ್ಮಾನ ತಗೋಬೇಕು? ಹಾಗಾಗಿ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದೇನಾಗಿದೆ ಅನ್ನೋದಕ್ಕೆ ನಾವು ತೀರ್ಮಾನ ತಗೊಂಡು ಅದನ್ನು ವಜಾ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದನ್ನ ನಾವು ಸಿರುವಸ್ಕೋಟೆಯಲ್ಲಿ ಟವರ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಈ ವೇದಿಕೆ ನಮ್ಮ ಸುರಜಕ್ನಳ್ಳಿ ಗ್ರಾಮ ಪಂಚಾಯತಿಲಿ ನಾನು ಅಧ್ಯಕ್ಷನಾದಾಗಿಂದ ಯಾವುದೇ ಮ್ಯಾನ್ಯುವಲ್ ಲೈಸೆನ್ಸ್ನ ಕೊಡ್ತಾ ಇಲ್ಲ. ಈ ಹಳೆ PDO ಅಧಿಕಾರಿಗಳ ಸಿಗ್ನೇಚರ್ನ ದುರ್ಬಳಕೆ ಮಾಡಿಕೊಂಡು ಅವರೇ ಲೈಸೆನ್ಸ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು FIR ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಮ್ಯಾನ್ಯುವಲ್ ಅಲ್ಲಿ ಅಂದರೆ ಕೈ ಬರವಣಿಗೆಯಲ್ಲಿ ಲೈಸೆನ್ಸ್ನ ಮನೆ ಕಟ್ಟೋದಕ್ಕಾಗಲಿ ಯಾವುದೇ ಕಾರ್ಖಾನೆಗಾಗಲಿ ದಯವಿಟ್ಟು ತಗೊಳ್ಳೋದಿದ್ರೆ ಅಥವಾ ತಮ್ಮ ಗಮನಕ್ಕೆ ಬಂದರೆ ನೇರವಾಗಿ ನೀವು ಪಂಚಾಯತಿಗೆ ಕಂಪ್ಲೇಂಟ್ ಕೊಡಿ, ನಾವು ಅವ್ರ ಮೇಲೆ ಖುದ್ದಾಗಿ ಆಕ್ಷನ್ ತಗೊಳ್ತೀವಿ. ನಾನು ಆಲ್ರೆಡಿ 4 ಜನ ಸದಸ್ಯರಿಗೆ ಅವ್ರಿಗೆ ಚರಂಡಿ ಮಾಡೋದಕ್ಕೆ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಆ ಚರಂಡಿ ವ್ಯವಸ್ಥೆನ ಈ ಕೂಡಲೇ ಮಾಡಿಕೊಡ್ತೀವಿ. ಸಾಕಷ್ಟು ವಿಚಾರಗಳಲ್ಲಿ ಸೈಟ್ಗಳಾಗಿದ್ದಾವೆ. ಸೈಟ್ಗಳು ಆಗಿರ್ತಕ್ಕಂಥ ಹಕ್ಕುಪತ್ರಗಳನ್ನ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಂದು ಜನ. ಅದು ಯಾವ ತರ ಅಂದ್ರೆ ಹೋದ್ರೆ ಅಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾರೆ. ತಾಲೂಕ್ ಪಂಚಾಯತಿಲಿ ಹೋಗಿ ಎಂಡೋರ್ಸ್ಮೆಂಟ್ ಕೇಳಿದ್ರೆ ಅದು ಇಲ್ಲ, ಮಿಸ್ಮ್ಯಾಚ್ ಬರುತ್ತೆ ಅಂತೇಳಿ ಒಂದಷ್ಟು ಈ ಖಾತೆಗಳು ಮಾಡ್ತಾ ಇಲ್ಲ. ಯಾಕಂದ್ರೆ ಸರ್ಕಾರದ ಆದೇಶ ಆಗಿದೆ, ಮನೆಗೂ ಹೋಗಿ ಫ್ರೀಯಾಗಿ ಅವ್ರಿಗೆ ಇರುವಂತ ಜಾಗವನ್ನ ಅಳತೆ ಮಾಡಿ ಈ ಖಾತವನ್ನ ಮಾಡ್ಕೊಡ್ಬೇಕು ಅಂತೇಳಿ. ಆದ್ರೂ ಇಲ್ಲಿವರೆಗೂ ಅದು ಆಗ್ತಾ ಇಲ್ಲ. ಯಾಕೆ ಅನ್ನೋದು ಡಿಲೇ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಇಲ್ಲಿ ಒಬ್ಬೊಬ್ರಿಗೂ ಅಷ್ಟೇ ನಾನು ಏನು ಈ ಖಾತೆ ಮಾಡಬೇಕು ಅಂತ ಆಂದೋಲನ ಮಾಡಿ ಎಲ್ಲ ಮಾಡ್ತಾ ಇದ್ದೀವಿ. ಸಾಕಷ್ಟು ಎಲ್ಲ ಅರ್ಜಿಗಳು ಕೊಟ್ಟಿದ್ದಾರೆ. ಯಾರ್ದು ಈಗ ಹಕ್ಕುಪತ್ರಗಳಾಗಿರೋಂಥ ಏನು 60 ಮನೆಗಳು, ಸಾಕಷ್ಟು 60 ಮನೆಗಳಿದೆ. 60 ಮನೆಗಳಲ್ಲಿ ಒಂದು 15ರಿಂದ 20 ಮನೆ ಖಾತೆ ಆಗಿರ್ಬೋದು. ಇಲ್ಲಿ ಬಾಕಿ ಎಲ್ಲ ಖಾತೆಗಳು ಉಳಿಕೆ ಇದೆ. ನಾನು ರಾಜು ಸರ್ಗೆ ಮನವಿ, ಏನು ಸಿರುವಸ್ಕೋಟೆ ಗ್ರಾಮದಲ್ಲಿ ಆ ಸೈಟ್ಗಳಲ್ಲಿ ಏನು ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಹಕ್ಕುಪತ್ರಗಳು 30-40 ವರ್ಷದ ಹಿಂದೆ ಶಿಥಿಲ ಆಗಿದೆ. ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದಾರೆ. ಹಕ್ಕುಪತ್ರಗಳ ಮುಖಾಂತರ ಕೆಲವರು ಮನೆಗಳಾಗಿದೆ. ಎಲ್ಲರೂ 40 ವರ್ಷದಿಂದ ಮನೆಗಳು ಕಟ್ಕೊಂಡಿದ್ದಾರೆ. ಆದರೆ ಅವರಿಗೆ ಹಕ್ಕುಪತ್ರ ಶಿಥಿಲ ಆಗಿರೋದ್ರಿಂದ ತಮ್ಮ ಕಚೇರಿಯಿಂದ ನಮಗೆ ಅವ್ರಿಗೆ ಒಂದು ಎಂಡರ್ಸ್ಮೆಂಟ್ ಅನ್ನು ಕೊಡಿಸ್ಕೊಡ್ಬೇಕಾಗಿ ಎಲ್ರಿಗೂ ನಾವು ಖಾತೆ ಮಾಡುವಂಥ ಒಂದು ತೀರ್ಮಾನ ತಗೊಂಡಿದ್ದೀವಿ. ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ, ಎಷ್ಟು ಜನ ಅರ್ಜಿ ಹಾಕ್ತಾರೆ ನಮ್ಮ ಸಿರುವಸ್ಕೋಟೆ ಗ್ರಾಮದ ಸೈಟ್ಗಳಿಂದ ಅವರಿಗೆ ಒಂದು ಎಂಡರ್ಸ್ಮೆಂಟ್ ಕೊಡಿಸ್ಕೊಡ್ಬೇಕಾಗಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ನಾವು ಇಲ್ಲಿ ಏನು ಕೊರತೆ ಇದೆ ಅದನ್ನು ಜಿಲ್ಲಾ ಪಂಚಾಯತಿಗೆ ಬರೆದಿದ್ದೀವಿ. ಈಗ ಆಲ್ರೆಡಿ ಅವರು ಅಲ್ಲಿಂದ ರಿಪ್ಲೈ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ. ಅದು PDO ಸಾಹೇಬ್ರ ಹತ್ರ ಚರ್ಚೆ ಮಾಡಿ ಮತ್ತೆ ಇಲ್ಲಿ ನಾವು ಒಂದು ಲೆಟರ್ ಹಾಕಂತ ಕೆಲಸ ಮಾಡ್ತೀವಿ. ಎಷ್ಟು ಖಾಲಿ ಇದೆ ನಮ್ಮಲ್ಲಿ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ ಅವರು.
ನಾವು ಅದನ್ನು ಬರೆದು ಕಳಿಸ್ತೀವಿ. ಅದಾದಮೇಲೆ ಏನು ಬರುತ್ತೋ ಅದು ಬಂದಮೇಲೆ ಕಾಲ್ಫರ್ ಮಾಡ್ತೀವಿ. ಯಾರಿಗೆ ಅದು ಅವಶ್ಯಕತೆ ಇದೆ ಮತ್ತು ಯಾರು ಫಲಾನುಭವಿಗಳು ಇರ್ತಾರೆ ಅವ್ರಿಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ. ಒಂದು ಅದ್ರ ಬಗ್ಗೆ ಅರಿವೇ ಇಲ್ಲ. ಯಾಕೆಂದ್ರೆ ಮಾಡಿ ಕೈ ಸುಟ್ಕೊಂಡಿರುವಂತ ನಾನು ಆ ಕೆಲಸ ಆಗಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳಿದ್ರು, ಆದ್ರೂ ನಾನು ಅದನ್ನ ಮಾಡಿ ನಾನೇ ಸ್ವತಃ ಹೋಗಿ ಕೆಲಸ ಮಾಡಿ ಅದ್ರ ಬಿಲ್ ಬರಲಿಲ್ಲ. ಆದ್ರೆ ನಿಮ್ಗೇನಾದ್ರೂ ಒಂದು ಕಡೆ ಬಿಲ್ ಆಗಲಿಲ್ಲ ಅಂತಂದ್ರೆ ಇನ್ನೊಂದು ಪಂಚಾಯಿತಿಗೆ ಎತ್ಕೊಂಡು ವರ್ಗಾವಣೆ ಮಾಡ್ಕೊಳ್ತೀರಾ. ನನಗೆ 1 ಲಕ್ಷದವರೆಗೂ ಅದು ಬಿಲ್ ಆಗಲಿಲ್ಲ. ನಾನು ಸುಮಾರು ಸರಿ ತಾಲೂಕ್ ಪಂಚಾಯಿತಿಗೆ ಅಲ್ದಿದ್ದೀನಿ, ನನಗದಾಗಲಿಲ್ಲ. ಆದ್ರೆ ನಿಮಗೆ ಮಾಡ್ಕೊಳ್ಳುವಂತ ಸಂದರ್ಭ ಬಂದಾಗ ನೀವು ಹೇಗೆ ಬೇಕಾದ್ರೂ ಮಾಡ್ಕೊಳ್ತೀರಾ. ಈಗ ಬೇರೆ ಹೆಣ್ಮಕ್ಳಿಗೂ ಒಂದು ಆಕ್ಷನ್ ಪ್ಲಾನ್ಗೆ ನೀವು ಸೇರಿಸ್ಬಿಟ್ಟು ಕೆಲಸಗಳನ್ನ, ಈ ಕೆರೆ ಕೆಲಸ ಆಗಿರ್ಬೋದು ಇಲ್ಲ ಸಮುದಾಯದ ಕೆಲಸ ಆಗಿರ್ಬೋದು, ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ನೀವು ಈ ತರ ಕೆಲಸ ಇದೆ ಅಂತ ನೀವು ಹೇಳಿದಾಗ ಹೆಣ್ಮಕ್ಳು ಹೋಗಿ ಮಾಡ್ಕೊಂತಾರೆ. ನೀವು ಒಂದು ಆಕ್ಷನ್ ಪ್ಲಾನ್ಗೆ ಸೇರಿಸಲ್ಲ, ಒಂದು ಕೆಲಸ ಎಲ್ಲಿದೆ ಅಂತ ಗೊತ್ತಿರಲ್ಲ. ನೀವು ರೀಸೆಂಟಾಗಿ ಬಂದಿರ್ಬೋದು, ಆದರೆ ನೀವು ಅದನ್ನೆಲ್ಲ ತೆಗೆಸ್ಕೊಂಡು ನೋಡಿ ಈಗ ಮಹಿಳಾ ಗ್ರಾಮ ಸಭೆ ಇರೋದ್ರಿಂದ ಹೆಣ್ಮಕ್ಳಿಗೆ ಏನು ಅನುಕೂಲ ಆಗ್ತೈತೆ, ಯಾವ್ದ್ರಿಂದ ದುಡ್ಕೊಳ್ತಾರೆ ಅನ್ನೋದನ್ನ ನೀವು ನೋಡಿ ಅವ್ರಿಗೆ ಕೆಲಸನ ನೀವು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಸರಿ ಏನು ಮಾಡಿದ್ದಾರೆ, ಮೊಬೈಲ್ ಎನೇಬಲ್ GPS ಫೋಟೋ ನೀವು ಬೆಳಗ್ಗೆನೂ ಇರಬೇಕು, ಸಾಯಂಕಾಲ ಅದನ್ನ ನೀವ್ ಹೇಳ್ಬೇಡ್ರಿ. ಕೆಲಸ ಕೊಟ್ಟು ಅವ್ರು ಮಾಡ್ಲಿಲ್ಲ ಅಂತಂದಾಗ ಹೇಳ್ಬೇಡ್ರಿ, ಅಷ್ಟೇ ಕ್ವಶನ್ ಮಾಡ್ಬೇಡ್ರಿ. ನೋಡಿ ಈಗ ನಾನು ಪಾಸಿಟಿವ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇರೋ ನೋಡಿ ನೀವು ಮಾಡೋ ಟೈಮಲ್ಲಿ ಏನಿತ್ತು ಕೇಳಿ, 1 ಟೈಮ್ ಅಷ್ಟೇ ಫೋಟೋ ತೆಗಿತಾ ಇದ್ರಿ. ಇವಾಗ ಆ ಥರ ಇಲ್ಲ, ಎವ್ರಿ ಡೇ ಬೆಳಗ್ಗೆ ಸಾಯಂಕಾಲ ತೆಗೆದು ನಾವು ಮಾಡಿಕೊಡ್ತೀನಿ ಅಂತ ನಮಗೂ ಅದ್ರ ಅರಿವಿದೆ ಸರ್. ಬೆಳಗ್ಗೆನೂ ತೆಗಿಬೇಕು, ಮಧ್ಯಾಹ್ನನೂ ತೆಗಿಬೇಕಂತ ಮಾಡೋಕ್ಕಾಗಲ್ಲ ಅಂತಂದಿದ್ರೆ ಕೇಳ್ತಾ ಇರ್ಲಿಲ್ಲ. ನಾವು ಕೊಟ್ಟು ನೋಡ್ರಿ ಯಾವ ರೀತಿ ಪ್ರೊಸೀಜರ್ಸ್ ಇದೆ ಅಂತ ನಿಮಗೂ ಗೊತ್ತಿದೆ. ನೀವೆಲ್ಲ ಜಾಬ್ ಕಾರ್ಡ್ ರಿನ್ಯೂವಲ್ ಮಾಡಿಸಿ ನಮಗೆ ನೀವು ಅರ್ಜಿ ಕೊಟ್ಟು, ಈಗ ಹಿಂದೆ ಏನಾಗಿತ್ತು, ಹಿಂದೆ ಕೊಟ್ಟಿದ್ವಿ ಅದು ಬಿಟ್ಬಿಡಿ. ಈಗ ಏನು ನಡೀತಾ ಇದೆ, ಈಗ ಈ ಸಭೆಗೆ, ಈ ಗ್ರಾಮ ಸಭೆಗೆ ನಿಮ್ಮ ಅಹವಾಲುಗಳೇನಿದೆ, ನಿಮ್ಮ ಅರ್ಜಿಗಳನ್ನು ಕೊಡಿ. ಅದ್ರ ಬಗ್ಗೆ ಏನು ನಾವು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನೀವು ಕ್ವಶನ್ ಮಾಡಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ನೀವು ಅಧಿಕೃತವಾಗಿ ಕೆಲಸ ಮಾಡಿರೋದಿದ್ರೆ ಅದು ಏನಿದೆ ಕೊಡ್ತೀವಿ, ಅದೇನಿದೆ ಕೊಡೋಣ. ಅಂದ್ರೆ ಅಧ್ಯಕ್ಷರ ಗಮನಕ್ಕೆ ಬರ್ದೆ ನಮಗೆ ಕೆಲಸ ಕೊಟ್ರ PDO ಸರ್. ನಾನು ಹೇಳ್ತಾ ಇದ್ದೀನಿ, ಈಗ ಹೊಸ ಜಾರ್ಕೊಳ್ತಾ ಇದ್ದೀರಲ್ಲ ಅದಕ್ಕೆ ಅಲ್ಲಲ್ಲ, ಈಗ ಹೊಸ ಅಧ್ಯಕ್ಷರು ಮತ್ತೆ ಹೊಸ PDO ಬಂದಿದೆ. ಈಗ ಇಡೀ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿ ವರ್ಗನೂ ಹೊಸದಾಗೆ ಬಂದಿರೋದು. ಈಗ ನಿಮ್ಗೆ ಕೊಟ್ಟಿರುವಂಥ ಅರ್ಜಿಗಳು ನಮಗೆ ಲಭ್ಯ ಇಲ್ಲ. ನೀವು ಹೊಸದಾಗಿ ಅರ್ಜಿ ಕೊಡಿ. ನೀವು ಅರ್ಜಿಗಳು ಅದೆಲ್ಲ ಎನ್ಕ್ವೈರಿಲಿದೆ, ಅದೆಲ್ಲ ನೀವು ತಾಲೂಕ್ ಪಂಚಾಯತಿಲಿ ಜಿಲ್ಲಾ ಪಂಚಾಯತಿಲಿ ಅರ್ಜಿ ಕೊಟ್ಬಿಟ್ಟು ನಿಮ್ಮನ್ನ ದೂರ್ತಾ ಇಲ್ಲ. ನಾನು ಹಿಂದೆ ಆಗಲ್ಲ ಅನ್ನೋ ಕೆಲಸನ ನಾನು ಹೋಗಿ ರಾಜಕಾಲದಲ್ಲಿ ನಾನೇ ಸ್ವತಃ ಮಣ್ಣು ತೆಗೆದಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ಕೇಳ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲ ದಾಖಲೆಗಳು ಇದಾವೆ. ಒಂದು ಪೇಪರ್ ಬಿಡದೆ ಸಲ್ಲಿಸಿದ್ದೀನಿ, ಪದೇ ಸಲ್ಲಿಸೋದಕ್ಕೆ ನಮ್ಮ ಹತ್ರ ಇಟ್ಕೊಂಡಿರ್ತೀವ. ನಾವು ಗ್ರಾಮವಾಣಿಗೆ ನಾವು ಡೈಲಿ ಫೋಟೋಸ್ ಹಾಕ್ತಾ ಇದ್ವಿ. ನಿಮ್ಗೆ ಏನಾದ್ರೂ ಒಂದು ಕಡೆ ನಷ್ಟ ಆದ್ರೆ ಇನ್ನೊಂದ್ ಕಡೆಯಿಂದ ತೆಗೆದು ಹಾಕೊಳ್ತೀರಾ ನೀವು. ನಮಗೆ ಹೆಣ್ಮಕ್ಳಿಗೆ ನಷ್ಟ ಆದಂತ ಸಂದರ್ಭದಲ್ಲಿ ಯಾರು ಜವಾಬ್ದಾರಿ ತಗೊಳ್ಳಲ್ಲ. 1,000 ಸತಿ ಓಡಾಡಿದ್ದೀನಿ ನಾನು. ಓಡಾಡಿ ನನಗೆ ಮಾನವ ಮರ್ಯಾದೆ ಹೋಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನೀವು ಮಾಡಿರೋದಕ್ಕೆ ನನಗೆ ದಾಖಲೆ ಸಲ್ಲಿಸಿ. ಏನು ಉಳಿಕೆ ಇದೆ, ಏನು ಪೆಂಡಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. 25-26ನೇ ಸಾಲಿನ ಗ್ರಾಮ ಸಭೆಯನ್ನು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ. ಇಲ್ಲಿಗೆ ಬಂದಂಥ ಎಲ್ಲ ನಾಗರಿಕರು ಅವರ ಸಾಕಷ್ಟು ಕುಂದುಕೊರತೆಗಳನ್ನ ನಮ್ಮ ಮನವಿ ಮೂಲಕ ಕೊಟ್ಟಿದ್ದಾರೆ. ಎಲ್ಲ ಕುಂದುಕೊರತೆಗಳನ್ನ ಏನು ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಚರ್ಚೆ ಮಾಡಿ ಮುಂದಿನ ಸಭೆಯಲ್ಲಿ ಇಟ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಮತ್ತು ಏನು ನಾನು ಈ ವಾರದ ಹಿಂದೆ ಹೋದ ವಾರದಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನ ಆಯೋಜನೆ ಮಾಡಿದ್ದೆ. ಎಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬಂತು. ಕೆಲವು ಊರುಗಳಲ್ಲಿ ಚರಂಡಿ ವ್ಯವಸ್ಥೆ ಅಧ್ವಾನ ಆಗಿದೆ, ಕೆಲವು ಕಡೆ ಬೀದಿ ದೀಪಗಳ ನಿರ್ವಹಣೆ ಸರಿಯಾಗಿ ಆಗ್ತಿರ್ಲಿಲ್ಲ. ಈಗಾಗಲೇ ನಾನು ಬೀದಿ ದೀಪಗಳನ್ನ ನೆನ್ನೆಯಿಂದ ಚಾಲನೆ ಕೊಟ್ಟಿದ್ದೀನಿ. ಪ್ರತಿ ಗ್ರಾಮದ ಪ್ರತಿ ಕಂಬಕ್ಕೂ ಲೈಟ್ ಇರಬೇಕು, ಆ ರೀತಿ ಚಾಲನೆ ಕೊಟ್ಟು ಬೀದಿ ದೀಪಗಳ ನಿರ್ವಹಣೆ ಮಾಡ್ತಾಯಿದ್ದೀನಿ. ಕೆಲವು ಐಮಸ್ ಲೈಟ್ಗಳು ಹಾಕಿದ್ವಿ, ಅದು ದುರಸ್ತಿ ಆಗಬೇಕಾಗಿದೆ, ಅದನ್ನು ದುರಸ್ತಿ ಮಾಡಿಸಿ ಕೊಡ್ತಾಯಿದ್ದೀನಿ. ಆಮೇಲೆ ಪ್ರಪ್ರಥಮವಾಗಿ ಏನಪ್ಪ ಅಂದರೆ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿಲಿ ಮೂಲಭೂತ ಸೌಕರ್ಯ ಬೇರೆ. ಮೂಲಭೂತ ಸೌಕರ್ಯ ಅಂತಂದರೆ ನಾವು ನೀರು ಕೊಡ್ತೀವಿ, ಲೈಟ್ ಕೊಡ್ತೀವಿ, ಚರಂಡಿ ಕೊಡ್ತೀವಿ. ಮೂಲಭೂತ ಹಕ್ಕು ಕೊಡೋವಂಥ ಪ್ರಾಮಾಣಿಕ ಪ್ರಯತ್ನ ಈ ಹಿಂದೆ ಆಗಿರಲಿಲ್ಲ. ಹಾಗಾಗಿ ಅವ್ರಿಗೇನಪ್ಪ ಅಂತಂದರೆ ಅವ್ರಿಗೊಂದು ಅದಕ್ಕೆ ಸೂರಿಗೊಂದು ದಾಖಲೆ ಬೇಕು. ಹಾಗಾಗಿ ಎಲ್ಲ ಗ್ರಾಮಠಾಣ ಮನೆಗಳಿಗೆ ಈ ಖಾತಾ ಮಾಡಿಕೊಡೋದನ್ನು ಒಂದು ಆಂದೋಲನ ಮಾಡಿ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವರಿಗೆ ತಿಳಿಸಿದ್ದೀನಿ. ಈಗಾಗಲೇ ಇನ್ನೊಂದು 2-3 ತಿಂಗಳಲ್ಲಿ ಅವರೆಲ್ರಿಗೂ ಈ ಖಾತಾ ಮಾಡಿಕೊಡೋದನ್ನು ನಾನು ಒಂದು ಅಜೆಂಡವಾಗಿ ತಗೊಂಡು ಅದು ಮಾಡ್ತಾಯಿದ್ದೀನಿ. ಈಗ ಏನಾಗಿದೆ ಅಂತಂದರೆ, ನಾನು ಬಂದಾಗಿಂದ ನಾವು ಯಾವುದು ಆನ್ಲೈನ್ ಬಿಟ್ಟರೆ ಬೇರೆ ಯಾವುದು ಜನರಲ್ ಲೈಸೆನ್ಸ್ನ ಕೊಡ್ತಾಯಿಲ್ಲ, ಸಾಮಾನ್ಯ ರಸೀತಿ.
ಈಗ ಯಾರೋ ನಮ್ಮ ಪಂಚಾಯಿತಿ ರಸೀತಿ ಪುಸ್ತಕಗಳನ್ನ ನಕಲು ಮಾಡಿ ಮತ್ತು ಸಹಿಗಳನ್ನ ಈ ಹಿಂದೆ ಇದ್ದಂಥ PDO ಸಹಿಗಳನ್ನ ನಕಲು ಮಾಡಿ ಅವರಿಗೆ ಈ ಟವರ್ಗಿರ್ಬೋದು ಮತ್ತು ಕೋಳಿ ಫಾರಮ್ಗಿರ್ಬೋದು ಈ ಥರ ಕೆಲವು ಇದಕ್ಕೆಲ್ಲ ಕೊಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆನ ದಾಖಲಿಸ್ತಾ ಇದ್ದೀನಿ. ಈಗ ಅವರು 2023-24ನೇ ಸಾಲಿನಲ್ಲಿ ಕೆಲಸ ಮಾಡಿದ್ದಾರೆ. ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಇದ್ದಂಥ PDO ಮತ್ತು ಸಿಬ್ಬಂದಿಗಳು ಅವರಿಗೆ ಬಿಲ್ ನೀಡಲಿಲ್ಲ ಅಂತ ಅದನ್ನು ಸಮಸ್ಯೆ ಹೇಳಿದರು. ನಾನು ಅದಕ್ಕೆ ಹೇಳಿದ್ದೀನಿ, ನಿಮ್ದು ಆ ಥರ ಕೆಲಸ ಮಾಡಿ ಪೆಂಡಿಂಗ್ ಆಗಿದ್ದರೆ ಮನವಿ ಕೊಡಿ. ಆ ಮನವಿನ ನಾನು ಈ ಕೂಡಲೇ ಅದನ್ನು ಚರ್ಚೆ ಮಾಡಿ ಆ ದಾಖಲೆಗಳನ್ನೆಲ್ಲ ತೆಗೆಸಿ ನಾನು ಅವ್ರಿಗೇನಾಗಿದೆ ಅದನ್ನು ಅನ್ಯಾಯನ ನಾನು ಸರಿಪಡಿಸ್ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳು, ನಾನು ಆಲ್ರೆಡಿ ಈ ವಾರ್ಡ್ ಸಭೆಯಲ್ಲಿ ಸಮಸ್ಯೆಗಳನ್ನೆಲ್ಲ ಬರ್ಕೊಂಬಂದಿದ್ದೀನಿ. ಅಧಿಕಾರಿ ವರ್ಗಕ್ಕೆ ಅದನ್ನೆಲ್ಲ ತಿಳಿಸಿದ್ದೀನಿ. ಅದನ್ನೆಲ್ಲ ಕೂಡಲೇ ಕೈಗೆತ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಾಗಿಂದ 4 ಜನ PDOಗಳು ಚೇಂಜ್ ಆಗಿದ್ದಾರೆ. ನನಗೆ ಅದೇ ಸಮಸ್ಯೆ ಆಗಿರೋದು. ಯಾಕಂದರೆ ಅವರ ಸಿಬ್ಬಂದಿ ವರ್ಗ ಇಲ್ಲಾಂದರೆ ಅಧ್ಯಕ್ಷನ ಏನು ಕೆಲಸ ಮಾಡೋಕ್ಕಾಗಲ್ಲ. ತಮ್ಮೆಲ್ಲರ ಸಹಕಾರದಿಂದ ತಮಗೆಲ್ಲ ಗೊತ್ತಿದೆ. ಈ ಕಠಿಣವಾದ ಒಂದು ಇದೇನು ಕಡಲೆ ಅಂತ ಇರಲ್ಲ, ಇದು ಕಬ್ಬಿಣದ ಕಡಲೆ ಅಂತ, ಆ ರೀತಿ ಸಿಚುವೇಷನಲ್ಲಿ ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ. ಇದನ್ನು ಚಾಲೆಂಜಾಗಿ ತಗೊಂಡಿದ್ದೀನಿ. ನಾನು ಸುರ್ಜಕ್ನ ಗ್ರಾಮ ಪಂಚಾಯತಿನ ಸಾಧ್ಯವಾದಷ್ಟು ಒಳ್ಳೆ ಮೇಲ್ದರ್ಜೆಗೇರಿಸಬೇಕು. ಸಾಧ್ಯವಾದಷ್ಟು ನನ್ನ ಆಡಳಿತಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಎಲ್ರಿಗೂ ಜನಗಳಿಗೆ ಸ್ಪಂದನೆ ಮಾಡಬೇಕು. ನಾನೀಗಾಗಲೇ ನಿಮ್ಗೆ ಗೊತ್ತಿರಬೇಕು, ಸುಮಾರು ಜನಕ್ಕೆ ಗೊತ್ತು, ನಮ್ಮ ಮೀಡಿಯಾ ಮಿತ್ರರಿಗೂ. ನಾನು 9:30ಗೆ ಬಂದು ಕೂತ್ಕೊಳ್ತೀನಿ. 9:30 10 ಗಂಟೆಗೆ ಬಂದು ಆಫೀಸ್ ಕಚೇರಿನಲ್ಲಿ ಅಧಿಕಾರಿಗಳಿಗೆ ಮೊದಲೇ ಬಂದು ಕೂತ್ಕೊಂಡು ಬರೋಂಥ ಸಾರ್ವಜನಿಕರ ಸಮಸ್ಯೆಗಳನ್ನ ನಮ್ಮ ಉಪಾಧ್ಯಕ್ಷರ ಜೊತೆಲಿ ಕೂತ್ಕೊಂಡು ನಮ್ಮೆಲ್ಲ ಏನು ನನಗೆ ನನ್ನ ಜೊತೆಯಲ್ಲಿ ಸಹಕಾರಿಯಾಗಿ 19 ಜನ ಸದಸ್ಯರುಗಳು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಅವ್ರ ಆಶೀರ್ವಾದ ಮಾಡಿದ್ರು. ಅವ್ರ ಕಳಂಕ ಬರದೇ ರೀತಿಲಿ, ಆಮೇಲೆ ಈ ಗ್ರಾಮ ಪಂಚಾಯತಿ ಕಳಂಕ ಬರೋ ರೀತಿಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ತಮ್ಮ ಮೂಲಕ ನಾನು ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಏನು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2025-26ನೇ ಸಾಲಿನಲ್ಲಿ SSLC ಉತ್ತೀರ್ಣ ಆಗಿರೋಂಥ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಪ್ರೋತ್ಸಾಹಧನವಾಗಿ 5,000 ಚೆಕ್ ವಿತರಣೆ ಮಾಡಿದ್ದೀವಿ. ಮತ್ತು ಸೆಕೆಂಡ್ PU ಪಾಸಾಗಿರೋಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಸ್ವಲ್ಪ ಆದರೂ ಪ್ರೋತ್ಸಾಹ ಸಿಕ್ಕಲಿ, ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಿಂದ ನಾನು ಎಲ್ರಿಗೂ ಯಾವುದೇ ತಾರತಮ್ಯ ಇಲ್ಲದೆ ಎಲ್ರಿಗೂ ಚೆಕ್ ವಿತರಣೆ ಮಾಡೋಂಥ ಸಾಮೂಹಿಕವಾಗಿ ಚೆಕ್ ವಿತರಣೆ ಮಾಡಿದ್ದೀನಿ. ಇನ್ನೂ ಯಾರಾದರೂ ಫಲಾನುಭವಿಗಳಿದ್ದರೆ ಸ್ಟೂಡೆಂಟ್ಸು, ಇನ್ನೂ 2 ತಿಂಗಳ ಸಮಯ ಇದೆ. 2 ತಿಂಗಳಲ್ಲಿ ಅವ್ರು ಯಾವಾಗಲಾದರೂ ಅರ್ಜಿ ಹಾಕಲಿ, ನಾನು ಅವ್ರಿಗೆ ಪ್ರೋತ್ಸಾಹ ಧನ ನೀಡೋದಕ್ಕೆ ಬದ್ಧನಾಗಿರ್ತೇನೆ.